ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯ 2025-26ನೇ ಸಾಲಿನ 5,000 ಕೋಟಿ ಅನುದಾನಗಳ ಪೈಕಿ ಸರ್ಕಾರಕ್ಕೆ 862.32 ಕೋಟಿ ಕ್ರಿಯಾ ಯೋಜನೆಗೆ ಮಾತ್ರ ಸಲ್ಲಿಸಿ ಅನುಮೋದನೆ ಪಡೆದುಕೊಂಡಿದ್ದು, ಉಳಿದ 4,137 ಕೋಟಿ ರೂಪಾಯಿಗಳ ಕ್ರಿಯಾ ಯೋಜನೆ ಸಲ್ಲಿಸದೆ ಈ ಭಾಗದ ಅಭಿವೃದ್ಧಿಗೆ ಮಾರಕವಾಗಿರುವ ಮಂಡಳಿಯ ಕಾರ್ಯದರ್ಶಿಗಳನ್ನು ಈ ಕೂಡಲೇ ಅಮಾನತು ಮಾಡಿ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಅಹಿಂದ ಚಿಂತಕರ ವೇದಿಕೆಯ ಸಂಸ್ಥಾಪಕ ರಾಜ್ಯ ಅಧ್ಯಕ್ಷ ಸೈಬಣ್ಣ ಜಮಾದಾರ ಆಗ್ರಹಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯಲ್ಲಿ 2023ರಿಂದ ಪ್ರಸ್ತುತವರೆಗಿನ ಎಲ್ಲಾ ಕಾಮಗಾರಿಗಳ ಮೇಲೆ ಉಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖಾ ತಂಡ ರಚಿಸುವಂತೆ ಆಗ್ರಹಿಸಿ ಸುಮಾರು 5,300 ಕೋಟಿ ರೂಪಾಯಿ ಬಿಲ್ಲುಗಳು ಮಾಡುವ ಮೂಲಕ ಸರ್ಕಾರದ ಕೆಟಿಪಿಪಿ ಕಾಯ್ದೆ, ಕರ್ನಾಟಕ ಸರ್ಕಾರದ ವರದಿಯ ಪ್ರಕಾರ ಲೋಕೋಪಯೋಗಿ ಇಲಾಖೆಯ ಗುಣಭರವಸೆ ತಂಡ ಹಾಗೂ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಗುಣಭರವಸೆ ತಂಡ ಹಾಗೂ ಖಾಸಗಿ ಇಂಜಿನಿಯರಿಂಗ್ ಕಾಲೇಜುಗಳು ನೀಡಿರುವ ವರದಿಗಳ ಅವೈಜ್ಞಾನಿಕ ಮತ್ತು ಕಳಪೆ ಎಂದು ಬಹಿರಂಗವಾಗಿದೆ. ಅದಕ್ಕಾಗಿ ಸಂಬಂಧಪಟ್ಟ ಎಲ್ಲ ಇಂಜಿನಿಯರಿಂಗ್ ಕಾಲೇಜುಗಳನ್ನು ಕಪ್ಪು ಪಟ್ಟಿಗೆ ಸೇರಿಸಿ ಪಿಡಬ್ಲ್ಯೂಡಿ ಮತ್ತು ಪಿಆರ್ಇ ಗುಣಭರವಸೆ ಅಭಿಯಂತರನ್ನು ಅಮಾನತು ಮಾಡಿ ಮಂಡಳಿಗೆ ಆಗಿರುವ ನಷ್ಟವನ್ನ ಇವರಿಂದ ವಸೂಲಿ ಮಾಡುವಂತೆ ಆಗ್ರಹಿಸಿದರು. ಎಲ್ಲಾದರೂ ಅತ್ಯಂತ ಹೆಚ್ಚಿನ ಭ್ರಷ್ಟಾಚಾರ ನಡೆದಿದೆ ಅಂದರೆ ಅದು KKRDBಯಲ್ಲಿ ನಡೆದಿದೆ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಇವತ್ತು ಮಂಡಳಿ ಸರ್ಕಾರದ ಹತೋಟಿಯಲ್ಲೇ ಇಲ್ಲ. ಸರ್ಕಾರ ಏನಿದೆ ಅಂದರೆ ಸರ್ಕಾರದ ಉನ್ನತ ಮಟ್ಟದ ಅಧಿಕಾರಿಗಳು ಅಥವಾ ಸಂಬಂಧಪಟ್ಟ ಸಚಿವರು, ಮುಖ್ಯಮಂತ್ರಿಗಳು ಈ ಮಂಡಳಿಯನ್ನು ಹತೋಟಿಗೆ ತೆಗೆದುಕೊಂಡು ಒಂದು ಅಭಿವೃದ್ಧಿ ಪಥದಲ್ಲಿ ಸಾಗಿಸುವ ನಿಟ್ಟಿನಲ್ಲಿ ಇವತ್ತು ವಿಫಲರಾಗಿದ್ದಾರೆ ಅಂಥೇಳಿ ಈ ಮೂಲಕ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇವತ್ತು ಏನು ಈ ಭಾಗದ ಡೆವಲಪ್ಮೆಂಟ್ ಆಗಬೇಕು ಅಂಥೇಳಿ ಸರ್ಕಾರ ನಾವು 5,000 ಕೋಟಿ ಕೊಡ್ತೀವಿ, 10,000 ಕೋಟಿ ಕೊಡ್ತೀವಿ ಅಂಥೇಳಿ ಜಂಬ ಕೊಚ್ಕೊಳ್ತಾ ಇದೆ. ಇವತ್ತು ಇದೇ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ 2023ರಿಂದ ನಾವು 10,000 ಕೋಟಿ ಕೊಡ್ತಾ ಇದ್ದೀವಿ ಅಂಥೇಳಿ ಹೇಳ್ತಿರುವಂಥ ಸರ್ಕಾರ ಈ ವರ್ಷದ ಏನು 2025-26ನೇ ಸಾಲಿನ 5,000 ಕೋಟಿ ರೂಪಾಯಿ ಏನು ಘೋಷಣೆ ಮಾಡಿದೆ, ಈ ಘೋಷಣೆಗೆ ತಕ್ಕಂಗೆ ಕ್ರಿಯಾ ಯೋಜನೆ ಮಾಡಲಿಕ್ಕೆ ಇವರೆಲ್ಲ ರೆಡಿ ಇಲ್ಲ. ಒಂದು ಏನಂದರೆ ಇವತ್ತು ಸರ್ಕಾರ ಏನು 5,000 ಕೋಟಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿತ್ತು, ಅದರಲ್ಲಿ 862.32 ಕೋಟಿ ಕ್ರಿಯಾ ಯೋಜನೆ ಮಾತ್ರ ಮಾಡಿದೆ. ಅಂದರೆ ಉಳಿದಂಥ ಏನು 4,137 ಕೋಟಿ ಕ್ರಿಯಾ ಯೋಜನೆಯೇ ಆಗಿಲ್ಲ ಇಲ್ಲಿ ತನಕ. ಮಾರ್ಚ್ ಮುಗ್ಲಿಕ್ಕೆ ಬಂತು, ಈಗ ಇದು ಫೆಬ್ರವರಿ ಮುಗಿತು, ಮಾರ್ಚ್ ಮುಗಿತು, ತಿಂಗಳಲ್ಲಿ 4,137 ಕೋಟಿ ಇವ್ರು ಖರ್ಚು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಎಕ್ಸ್ಪೆಂಡಿಚರ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಇವತ್ತು ಸರ್ಕಾರ ಏನಿದೆ ಅಂದರೆ ಇದು ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅಂದರೆ ಇವತ್ತು ಏನು ಈ ಭಾಗದ ಡೆವಲಪ್ಮೆಂಟ್ ಆಗಬೇಕಾಗಿತ್ತು, ಈ ಡೆವಲಪ್ಮೆಂಟಿಗೆ ಮಾರಕ್ಕಾಗಿದ್ದಾರೆ. ಇದಕ್ಕೆ ಪೂರಕವಾಗಿ ಏನು ನಮ್ಮ ಭಾಗದ 42 ಜನ ಶಾಸಕರು ಅದಾರ, ಈ ಶಾಸಕರುಗಳು ಇವತ್ತು ಕೈ ಬಾಯಿ ಮುಚ್ಕೊಂಡು ಕೂತಿದ್ದಾರೆ. ಇವರು ನೈತಿಕ ಹೊಣೆಗಾರಿಕೆಯನ್ನು ಹೊತ್ಕೋಬೇಕು. ಯಾಕಂದರೆ ಇವತ್ತು ನಾನು ಇದಕ್ಕೆ ಸಂಬಂಧಿಸಿದ ಸರ್, ಈಗ ನಾನು ವರದಿ ಕೊಡ್ತಾ ಇದ್ದೀನಿ ಸರ್, ವರದಿ ಕೊಟ್ಟಿದ್ದೀನಿ, ಸರ್ಕಾರದ ವರದಿ ನಿಮ್ಮ ಹಿಂದ್ಗಡೆ ಪೇಜ್ ನಂಬರ್ 3 ಇದೆ ಸರ್. ಪೇಜ್ ನಂಬರ್ 3 ತೆಗೀರಿ. ಅದರಲ್ಲಿ ದಯಮಾಡಿ 1, 2, 3ನೇ ಪಾಯಿಂಟ್ 2025-26ನೇ ಸಾಲಿನಲ್ಲಿ ಮಂಡಳಿಯ ರೂಪಾಯಿ 5,000 ಕೋಟಿ ಅನುದಾನಗಳ ಪೈಕಿ ಸರ್ಕಾರಕ್ಕೆ ಅನುಮೋದನೆ ಕೋರಿ 862.32 ಕೋಟಿಗಳ ಕಾಮಗಾರಿಗಳ ಕ್ರಿಯಾ ಯೋಜನೆಯನ್ನು ಮಾತ್ರ ಸಲ್ಲಿಸಿ ಅನುಮೋದನೆ ಪಡೆದುಕೊಳ್ಳಲಾಗಿದೆ. ಉಳಿದ 4,137 ಕೋಟಿ ರೂಪಾಯಿ ಕ್ರಿಯಾ ಯೋಜನೆ ಸಲ್ಲಿಸುವುದು ಬಾಕಿ ಇರುತ್ತದೆ ಅಂತ ಸರ್ಕಾರನೇ ವರದಿ ಕೊಟ್ಟರು ಸರ್, ಸಂಬಂಧಪಟ್ಟಂಥ ಇಲಾಖೆ. ಸರ್ ಈಗ ಈ ಭಾಗದ ಡೆವಲಪ್ಮೆಂಟ್ ಆಗಬೇಕಂದ್ರೆ ಶಾಸಕರು ನಾವು ಜನಪ್ರತಿನಿಧಿಗಳಿಗೆ ಆಯ್ಕೆ ಮಾಡಿ ಕಳಿಸಿರ್ತೀವಿ. ಅವ್ರದ್ದು ಜವಾಬ್ದಾರಿ ಹೌದು ಮತ್ತು ಸಂಬಂಧಪಟ್ಟಂಥ ಅಧಿಕಾರಿಗಳ ಜವಾಬ್ದಾರಿನೂ ಹೌದು. ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಹಿರಿಯ ಅನುಭವಿ ವೈದ್ಯರ ನೇತೃತ್ವದಲ್ಲಿ ಆರ್ಥೋಪೆಟಿಕ್, ENT, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಆಬ್ಸ್ಟೆಟಿಕ್ಸ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಆರ್ಥೋಪ್ಲಾಸ್ಟಿ, ಆರ್ಥೋಸ್ಕೋಪಿ,
ಸ್ಪೈನ್ ಸರ್ಜರೀಸ್ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್, STBT ಬಸ್ ಸ್ಟ್ಯಾಂಡ್, ದರ್ಗಾ ರೋಡ್, ಸಂತ್ರಸ್ವಾಡಿ, ಕಲಬುರಗಿ. ಮೊಬೈಲ್ ನಂಬರ್ 9060442345.